ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರೇವತೀಸ್ ಫುಡ್ ಲ್ಯಾಬ್. ಇವತ್ತು ನಾವು ಈ ಚಳಿ ವೆದರ್ಗೆ ತುಂಬ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ನಾಟಿ ಸ್ಟೈಲ್ ಮಶ್ರೂಮ್ ಇದ್ಕಿದ ಅವರೆಬೇಳೆ ಬಿರಿಯಾನಿ ರೆಸಿಪಿನ ಮಾಡೋದನ್ನು ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಅರ್ಧ ಕಪ್ಪು ಇದ್ಕಿದ ಬೇಳೆ, 2 ಟೊಮ್ಯಾಟೊ ಮೀಡಿಯಮ್ ಸೈಜ್ ಕಟ್ ಮಾಡಿರೋದು, 1/4 ಲೋಟ ಜೀರಾ ಸಾಂಬಾರ್ ರೈಸ್, ಮತ್ತು 4 ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿರೋದು, 1 ಪ್ಯಾಕ್ ಮಶ್ರೂಮ್ ಕ್ಲೀನ್ ಮಾಡಿ 4 ಭಾಗ ಕಟ್ ಮಾಡ್ಕೊಂಡಿರೋದು, 1 ಹಿಡಿ ಪುದೀನ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು 1 ದೊಡ್ಡ ಈರುಳ್ಳಿ 4 ಭಾಗ ಮಾಡ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ, 8ರಿಂದ 10 ಮೆಣಸಿನ್ಕಾಯಿ, 4 ಟೇಬಲ್ ಸ್ಪೂನ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ, ತುಪ್ಪ, ಎಣ್ಣೆ. ಮಸಾಲ ಪದಾರ್ಥಗಳು: ಕಸ್ತೂರಿ ಮೆಥಿ, ಜೀರಿಗೆ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಚಕ್ಕೆ, ಕಲ್ಲುವ. ರಾಯ್ತಕ್ಕೆ ಬೇಕಾದ ಪದಾರ್ಥಗಳು: ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಮೊಸರು, ಉಪ್ಪು, 1 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಿರಿಯಾನಿ ಮಾಡುವ ಮಸಾಲೆಗಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಜಾರ್ನಲ್ಲಿ 1 ಹಿಡಿ ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ದೊಡ್ಡ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಮತ್ತು 8ರಿಂದ 10 ಮೆಣಸಿನ್ಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕೋಬೋದು. ಅದಕ್ಕೆ ಲವಂಗ, ಚಕ್ಕೆ, ಕಾಳುಮೆಣಸು, ಉಪ್ಪು, ಅರಿಶಿನ ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟು ಕುಕ್ಕರ್ನಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಎಣ್ಣೆ 4 ಟೇಬಲ್ ಸ್ಪೂನ್ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ಕಾಯಕ್ಕೆ ಬಿಡಿ. ಅದಕ್ಕೆ ಜೀರಿಗೆ, ಮರಾಠಿ ಮೊಗ್ಗು, ಲವಂಗ, ಏಲಕ್ಕಿ ಮತ್ತು ಕಲ್ಲುವ, ಕಸ್ತೂರಿ ಮೆಥಿ ಮತ್ತು ಪಲಾವ್ ಎಲೆ ಸೇರಿಸ್ಕೊಂಡು ನೀಟಾಗಿ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಕುಕ್ ಆಗುತ್ತೆ ಅಂತ. ಸೊ ಇದಕ್ಕೆ ಇದ್ಕಿದ ಅವರೆಬೇಳೆನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನನೂ ಸೇರಿಸ್ಕೊಳ್ಳಿ. ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿದ್ದ ಮಶ್ರೂಮ್ನ ಕೂಡ ಸೇರಿಸ್ಕೊಳ್ಳಿ. ಮಶ್ರೂಮು ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಸೈಜ್ ಆದಮೇಲೆ ಮಶ್ರೂಮು ಅದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಸೇರಿಸ್ಕೊಳ್ಳಿ. ಮಸಾಲೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಉರಿನ ಮೀಡಿಯಮ್ ಮಾಡ್ಕೊಳ್ಳಿ. ಈ ನೀರಿನ ಅಂಶ ಎಲ್ಲ ಹೋಗಬೇಕು. ಮೀಡಿಯಮ್ ಉರಿಯಲ್ಲಿ ಕುಕ್ ಮಾಡಿದಾದ್ಮೇಲೆ 4 ಟೇಬಲ್ ಸ್ಪೂನ್ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೆ 2 ನಿಮಿಷ ಕುಕ್ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಂಡು 1 ನಿಮಿಷ ಕುಕ್ ಮಾಡಿದ್ರೆ ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಇವಾಗ 1/4 ಲೋಟ ಜೀರಾ ಸಾಂಬಾರ್ ರೈಸ್ಗೆ 2.5 ಲೋಟ ನೀರು ಸೇರಿಸಿ 1 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅದು ಕುದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಿಮಗೆ ಇಲ್ಲಿ ನೀವು ಟೇಸ್ಟ್ ನೋಡ್ಕೋಬೋದು, ಉಪ್ಪು ಹೆಚ್ಚಾಯ್ತಾ ಕಡಿಮೆ ಆಯಿತಾ ಅನ್ನೋದನ್ನು ನೋಡ್ಕೋಬೋದು. ಇವಾಗ ತೊಳೆದಿಟ್ಕೊಂಡಿದ್ದ ಜೀರಾ ಸಾಂಬಾರ್ನ ರೈಸ್ನ ಸೇರಿಸಿ ಮಿಕ್ಸ್ ಮಾಡಿ. ಲಿಡ್ಡನ್ನು 1 ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಇವಾಗ ಈರುಳ್ಳಿ ರಾಯ್ತ ಮಾಡೋಣ ಬನ್ನಿ. ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಅದಕ್ಕೆ ಹಸಿಮೆಣಸಿನ್ಕಾಯಿ,
ಇನ್ನು ಖಾರ ಬೇಕಂದರೆ ಇನ್ನೊಂದೆರಡು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ, ಮೊಸರು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿದ್ರೆ ಈಸಿ ಆ್ಯಂಡ್ ರುಚಿಯಾಗಿರುವಂತಹ ಆನಿಯನ್ ಮೊಸರು ಬಜ್ಜಿ ರೆಡಿ. ಸೊ 2 ವಿಸಿಲ್ ಕೂಗಿ ಪ್ರೆಷರ್ ಔಟ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ರುಚಿಯಾದ ಮಶ್ರೂಮ್ ಇಕ್ಕಿದ ಅವರೆಬೇಳೆ ಬಿರಿಯಾನಿ ರೆಸಿಪಿ ರೆಡಿ. ನೀವು ಮನೇಲಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಗೆ ನನ್ನ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ರೆಸಿಪಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಶೀಘ್ರದಲ್ಲೇ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇವೆ.